ಚಾನೆಲ್ ನಲ್ಲಿ PSI ಆಸ್ಪಿರೆಂಟ್ಸ್ ಗೆ ಅಂತ ಹೇಳಿ ಟಾರ್ಗೆಟ್ PSI ಅನ್ನುವಂತಹ ಸೆಷನ್ ಗಳನ್ನ 25ನೇ ತಾರೀಕಿನಿಂದ ಅಂದ್ರೆ ಇದೇ ವಾರದ ಸೋಮವಾರದಿಂದ ಪ್ರಾರಂಭಿಸಿದ್ವಿ. ಮೊದಲನೇ ಸೆಷನ್ MCQ ಕ್ವೆಶ್ಚನ್ಸ್ ರೀತಿಯಲ್ಲಿ ಇತ್ತು. ನೀವು ಚಾಪ್ಟರ್ ವೈಸ್ ಮಾಡಿ ಅಂತ ಹೇಳಿದ ಕಾರಣ ನಿನ್ನೆ ಒಂದು ದಿನ ನಾನು ಬ್ರೇಕ್ ತಗೊಂಡು ಇವತ್ತಿಂದ ನಿಮ್ಮ ಜೊತೆ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಮೊದಲಿಗೆ ತಗೊಂಡಿರುವಂತಹ ಸಬ್ಜೆಕ್ಟ್ ಯಾವುದು ಅಂತ ಅಂದ್ರೆ ಹಿಸ್ಟ್ರಿ. ಸೊ ಹಿಸ್ಟ್ರಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಗಳನ್ನೆಲ್ಲ ನಾವು ಕವರ್ ಮಾಡಿ ನಂತರ ನಾವು ಬೇರೆ ಸಬ್ಜೆಕ್ಟ್ ನ ತಗೊಳ್ತೀವಿ. ನಿನ್ನೆ ನಾನು ನಿಮ್ಗೆ ತಿಳಿಸಿದ್ದೆ 6th ಸ್ಟ್ಯಾಂಡರ್ಡ್ ಇಂದ ನಾನು ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಹೋಗ್ತೀನಿ ಅಂತ. ಅದೇ ರೀತಿಯಲ್ಲೇ ಇವತ್ತು ನಾನು 6ನೇ ತರಗತಿಯ ಟೆಕ್ಸ್ಟ್ ಬುಕ್ ನಲ್ಲಿರುವ 3ನೇ ಚಾಪ್ಟರ್ ಆಗಿರುವಂತಹ ಆರಂಭಿಕ ಸಮಾಜ ಅಥವಾ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಅನ್ನುವಂತಹ ಒಂದು ಚಾಪ್ಟರ್ ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಇದರಲ್ಲಿ ನಾವು ಯಾವ ರೀತಿ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗ್ತೀವಿ ಅಂತ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಏನು ಅಂತ ಅಂದ್ರೆ ಈ ಸೆಷನ್ ನ ಕೊನೆಯಲ್ಲಿ ನಾನು ನಿಮ್ಮೊಂದಿಗೆ ಕ್ವಿಜ್ ಅನ್ನ ನಡೆಸ್ತಾ ಹೋಗ್ತೀನಿ. ಅಲ್ಲಿ ನಿಮ್ಗೆ 5 ಪ್ರಶ್ನೆಗಳಿರ್ತವೆ ಹಾಗೂ ಪ್ರತಿ ಪ್ರಶ್ನೆ ಉತ್ತರಿಸೋದಕ್ಕೆ ನಿಮ್ಗೆ 30 ಸೆಕೆಂಡ್ಗಳಿರ್ತವೆ. ಅದು ಯಾವ ರೀತಿಯ MCQ ಕ್ವೆಶ್ಚನ್ ಆಗಿರೋದಿಲ್ಲ. ಒಂದು ಕ್ವೆಶ್ಚನ್ ಅನ್ನ ನೀವು ನೋಡ್ತಾ ಹೋಗ್ತೀರಾ, ಆ ಕ್ವೆಶ್ಚನ್ಗೆ ನೀವು ಉತ್ತರ ಕೊಡ್ಬೇಕು. ಬಟ್ ನಿಮಗೆ ಅಲ್ಲಿ ಆಪ್ಷನ್ಸ್ ಏನು ಇರುವುದಿಲ್ಲ. ಓಕೆ, ಸೊ ಈಗ ನಾನು ಮಾಡುವಂತಹ ಪಾಠನ ಗಮನ ಇಟ್ಟು ಕೇಳಿಸ್ಕೊಳ್ಬೇಕಾಗತ್ತೆ. ನಂತರ ನೀವಲ್ಲಿ ಉತ್ತರವನ್ನ ಕೊಡಬಹುದು. ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯೂಶಲಿ ಇತಿಹಾಸ ಅಥವಾ ಹಿಸ್ಟ್ರಿ ಏನಿದೆ ಇದನ್ನ 3 ಕಾಲಗಳಲ್ಲಿ ವಿಂಗಡಿಸಲಾಗಿದೆ. ಅವ್ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಪ್ರಾಗೈತಿಹಾಸ ಕಾಲ ಅಂತ ಹೇಳಬಹುದು. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತಾ ಹೋಗ್ತೀವಿ. ನಂತರ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಪ್ರೋಟೋ ಹಿಸ್ಟಾರಿಕ್ ಅಂತ ಹೇಳಬಹುದಾಗಿದೆ. ನಂತರ ಇತಿಹಾಸ ಕಾಲ, ಇದನ್ನ ನಾವು ಹಿಸ್ಟಾರಿಕ್ ಪೀರಿಯಡ್ ಅಂತ ಅಥವಾ ಹಿಸ್ಟಾರಿಕ್ ಏಜ್ ಅಂತ ಸಹ ಹೇಳಬಹುದಾಗಿದೆ. ಈ ಪ್ರಾಗೈತಿಹಾಸ ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಏನಿದೆ ಇದನ್ನ ನಾವು ಸ್ಟೋನ್ ಏಜ್ ಅಂತ ಸಹ ಹೇಳೋದುಂಟು. ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಅಂಡ್ ಯಾವ ಬೇಸಿಸ್ ನ ಮೇಲೆ ಈ ಒಂದು ಟೈಮ್ ಅನ್ನ ಇದೇ ಟೈಮ್ ಅಂದ್ರೆ ಇದನ್ನ ಪ್ರಾಗೈತಿಹಾಸ ಅಂತಾನೆ ಅಥವಾ ಇದನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಥವಾ ಇದನ್ನ ಇತಿಹಾಸ ಕಾಲ ಅಂತ ಯಾವ ಒಂದು ಬೇಸಿಸ್ ನ ಮೇಲೆ ಇದನ್ನ ಹೇಳಿದ್ದಾರೆ ಅಂತ ಅಂದ್ರೆ ಈಗ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಯಾವ ಒಂದು ಕಾಲದಲ್ಲಿ ಯಾವ ರೀತಿಯಾದಂತಹ ಸ್ಕ್ರಿಪ್ಟ್ ಗಳು ದೊರೆತಿಲ್ಲ ಅಥವಾ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ರೈಟಿಂಗ್ಸ್ ಗಳು ನಮಗೆ ಸಿಕ್ಕಿಲ್ಲ, ಅದನ್ನ ನಾವೇನಂತ ಹೇಳ್ತೀವಿ ಪ್ರಾಗೈತಿಹಾಸಿಕ ಕಾಲ. ನಂತರ ಪೂರ್ವಭಾವಿ ಇತಿಹಾಸ ಕಾಲ, ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸ್ಕ್ರಿಪ್ಟ್ ಗಳು ಅಥವಾ ರೈಟಿಂಗ್ಸ್ ಗಳು ನಮಗೆ ಸಿಗುತ್ತೆ, ಆದ್ರೆ ನಮಗೆ ಅದನ್ನ ಓದೋದಕ್ಕೆ ಸಾಧ್ಯ ಇರಲ್ಲ. ಯಾಕೆ ಅಂತಂದ್ರೆ ಅವರು ಬರ್ದಿರುವಂತಹ ರೀತಿ ಇರಬಹುದು ಅಥವಾ ಅವರಲ್ಲಿ ಬರೆಯೋದಕ್ಕೆ ಬಳಕೆ ಮಾಡಿರುವಂತಹ ಭಾಷೆ ಅಥವಾ ಲ್ಯಾಂಗ್ವೇಜ್ ಅಥವಾ ಇನ್ನೇನಾದ್ರೂ ಸಿಂಬಾಲಿಕ್ ಏನ್ ಬೇಕಾದ್ರೂ ಇರಬಹುದು, ಅದು ನಮಗೆ ಅರ್ಥ ಆಗದೆ ಇರಬಹುದು. ಅದನ್ನ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಬಹುದು. ಇತಿಹಾಸ ಕಾಲ ಅಂತ ಅಂದ್ರೆ ಏನು ರೈಟಿಂಗ್ಸ್ ನಮಗೆ ದೊರೆತಿದೆ ಆ ಒಂದು ರೈಟಿಂಗ್ಸ್ ಗಳನ್ನ ನಾವು ಈಸಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದನ್ನ ನಾವು ಇತಿಹಾಸ ಕಾಲ ಅಂತ ಹೇಳ್ತೀವಿ. ಇವುಗಳ ಬೇಸಿಸ್ ನ ಮೇಲೆ ಹೀಗೆ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಲಾಗಿದೆ. ಕ್ಲಿಯರಾ? ಓಕೆ, ಎಸ್. ಈಗ ನಾನು ಮುಂದಿನ ಸ್ಲೈಡ್ ನ ಕಡೆ ಹೋಗ್ತಾ ಇದ್ದೀನಿ. ಪ್ರಾಗೈತಿಹಾಸಿಕ ಕಾಲ, ಇದ್ರ ಬಗ್ಗೆ ಈಗ ನಾವು ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಹೋಗೋಣ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಮೊದಲನೇದಾಗಿ ಹಳೆಯ ಶಿಲಾಯುಗ, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಬಹುದು ಅಥವಾ ಪ್ಯಾಲಿಯೋಲಿಥಿಕ್ ಪೀರಿಯಡ್ ಅಂತ ಸಹ ನಾವು ಇದನ್ನ ಹೇಳಬಹುದಾಗಿದೆ. ನಂತರ ಮಧ್ಯ ಶಿಲಾಯುಗ, ಇದನ್ನ ನಾವು ಮೆಸೋಲಿಥಿಕ್ ಏಜ್ ಅಥವಾ ಮೆಸೋಲಿಥಿಕ್ ಪೀರಿಯಡ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ನಂತರ ನವಶಿಲಾಯುಗ, ಇದನ್ನ ನಾವು ನಿಯೋಲಿಥಿಕ್ ಏಜ್ ಅಂತ ಹೇಳೋದುಂಟು. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದರ ಬಗ್ಗೆ ನಾನು ಮೊನ್ನೆ MCQ ಅಲ್ಲೂ ಸಹ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೀನಿ ಹಾಗೂ ಅಲ್ಲಿ ಕೆಲವು ಪಾಯಿಂಟ್ ಗಳನ್ನ ಹೇಳಿರ್ಲಿಲ್ಲ, ಇಲ್ಲೆಲ್ಲವೂ ಸಹ ಇನ್ಕ್ಲೂಡ್ ಆಗ್ತಾ ಹೋಗ್ತವೆ. ಈಗ ಒಂದೊಂದಾಗಿ ಈ ಶಿಲಾಯುಗಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗ ಏನಿತ್ತು ಇದನ್ನ ಆರ್ಕಿಯೋಲಾಜಿಕಲ್ ಸ್ಟೇಜ್ ಅಂತ ಸಹ ಹೇಳೋದುಂಟು. ಕನ್ನಡದಲ್ಲಿ ಹೇಳೋದಾದ್ರೆ ಪುರಾತತ್ವಿಕ ಅಂತ ಹೇಳಬಹುದಾಗಿದೆ. ಹಾಗೂ ಇದರಲ್ಲಿ ನೋಡುವಂತಹ ಮಾನವರೇನಾಗಿದ್ರು ಅಂತ ಅಂದ್ರೆ ಅಲೆಮಾರಿಗಳಾಗಿದ್ರು. ಅಲೆಮಾರಿಯ ಜೀವನವನ್ನ ಇವರು ನಡೆಸ್ತಾ ಇದ್ರು. ಹೀಗೆ ಎಷ್ಟೊಂದು ಪಾಯಿಂಟ್ಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಇದರ ಬಗ್ಗೆ ಈಗ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಮೊದಲನೇದಾಗಿ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ನಾನು ಈ ಮುಂಚೆ ಇಲ್ಲಿ ತಿಳಿಸಿದ್ನಲ್ಲ ನಿಮ್ಗೆ ಆರ್ಕಿಯೋಲಾಜಿಕಲ್ ಸ್ಟೇಜ್ ಅಂತ, ಅದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ನಂತರ
ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಅಂದ್ರೆ ಈ ಒಂದು ಕಾಲದಲ್ಲಿ ಯಾರು ಮಾನವರಿದ್ರು ಅವರಿಗೆ ಯಾವುದೇ ರೀತಿಯಾದಂತಹ ಕೃಷಿಯ ಬಗ್ಗೆ ಏನು ಇನ್ಫಾರ್ಮೇಶನ್ ಇರಲಿಲ್ಲ. ಹಾಗಾಗಿ ಅವರು ಏನೇನ್ ಕಾಡಿನಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನ ತಿಂದು ಬದುಕ್ತಾ ಇದ್ರು. ನಂತರ ಇವರು ಅಲೆಮಾರಿಗಳಾಗಿದ್ರು. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ನಾಮೆಡಿಕ್ ಅಂತ ಹೇಳ್ತೀವಿ. ಓಕೆ, ಅಲೆಮಾರಿ ಜೀವನ ಏನಿದೆ ಅದನ್ನ ನಾವು ನಾಮೆಡಿಕ್ ಲೈಫ್ ಅಂತ ಹೇಳ್ತೀವಿ. ಇವರು ಅಲೆಮಾರಿಗಳಾಗಿದ್ದ ಕಾರಣ ಏನು ಅಂತಂದ್ರೆ ಆಹಾರ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಅವರು ಅದನ್ನ ಹುಡ್ಕೊಂಡು ಹೋಗಿ ತಿಂತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಅವರ ಜೀವನ ನೊಮ್ಯಾಡಿಕ್ ಅಥವಾ ಅಲೆಮಾರಿ ಜೀವನವಾಗಿತ್ತು. ಅವರೆಲ್ಲಿ ವಾಸಿಸ್ತಾ ಇದ್ರು ಅಂತಂದ್ರೆ ಗವಿಗಳಲ್ಲಿರಬಹುದು ಅಥವಾ ಕಲಾಸೆರೆಗಳಲ್ಲಿ ಇವರು ವಾಸಿಸ್ತಾ ಇದ್ರು. ಗವಿಗಳು ಅಂತಂದ್ರೆ ಕೇವ್ಸ್ ಅಂತ ಹೇಳಬಹುದು, ಕಲಾಸೆರೆ ಅಂತಂದ್ರೆ ರಾಕ್ಸ್ ಅಂತ ಹೇಳಬಹುದು. ಇಲ್ಲಿ ಅವರು ವಾಸಿಸ್ತಾ ಇದ್ರು. ನಂತರ ಇವರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಕೆಲವು ವೆಪನ್ಗಳನ್ನ ಸಹ ತಯಾರಿನ ಮಾಡ್ಕೊಳ್ತಾ ಇದ್ರು. ಅದು ಯಾವ್ಯಾವು ಅಂತಂದ್ರೆ ಹೆರೆಚೆಕ್ಕೆ ಅಂತ ಹೇಳ್ತೀವಿ, ಹೀಗಂದ್ರೆ ಇಂಗ್ಲಿಷ್ ನಲ್ಲಿ ಸ್ಕ್ರಾಪರ್ ಅಂತ ಹೇಳಬಹುದು. ಚಾಕು ನಿಮಗೆ ಗೊತ್ತೇ ಇರುತ್ತೆ, ಇದನ್ನ ನೈಫ್ ಅಂತ ಹೇಳ್ತಾ ಹೋಗ್ತೀವಿ. ನಂತರ ಕಲ್ಲುಳಿ ಅಂತಿದೆ, ಹೀಗಂದ್ರೆ ಕ್ಲೇವರ್ಸ್ ಅಂತ ನಾವು ಹೇಳಬಹುದಾಗಿದೆ. ಸೊ ಈ ರೀತಿಯಾದಂತಹ ಹಾಗೂ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳೇನಿತ್ತು ಅವುಗಳನ್ನ ಬೆಣಚು ಕಲ್ಲುಗಳು ಅಂದ್ರೆ ಪೆಬಲ್ಸ್ ಏನ್ ಬರ್ತವೆ ಅಥವಾ ನಾವಿದನ್ನ ಕ್ವಾರ್ಟರ್ಸೈಟ್ ಅಂತ ಕೂಡ ಹೇಳ್ತೀವಿ, ಇವುಗಳಿಂದ ತಯಾರಿ ಮಾಡ್ತಾ ಇದ್ರು. ನಂತರ ಎಲ್ಲಾ ಕಾಲದಲ್ಲೂ ಹಣ್ಣುಗಳು ಸಿಗೋದಿಲ್ಲ, ಗೆಡ್ಡೆ ಗೆಣಸುಗಳು ಸಹ ಸಿಗೋದಿಲ್ಲ. ಆಗ ಇವ್ರು ಏನ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಬೇಟೆಯನ್ನಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ್ಲೂ ಬೇಟೆ ಸಿಕ್ಕೇ ಸಿಗುತ್ತೆ ಅನ್ನೋದು ಡೌಟ್ ಆಗಿತ್ತು. ಸೊ ಹಾಗಾಗಿ ಅವರು ಮೀನ್ ಹಿಡಿಯೋದನ್ನ ಸಹ ಕಲ್ತ್ರು. ಬಿಕಾಸ್ ಅವರಿಗೆ ಜೀವನವನ್ನ ನಡೆಸಬೇಕಿತ್ತು. ಅವರ ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ನೀವು ನೋಡಬಹುದು ಅವ್ರು ಈ ರೀತಿಯಾದಂತಹ ಆಯುಧಗಳನ್ನ ತಯಾರಿ ಮಾಡ್ಕೊಳ್ತಾ ಇದ್ರು. ನಂತರ ಈ ರೀತಿ ಬೇಟೆ ಆಡಿದಾಗ ಅವುಗಳನ್ನ ಕತ್ತರಿಸಿ ತಿನ್ನೋದಕ್ಕೂ ಸಹ ಈ ಉಪಕರಣಗಳನ್ನ ಬಳಸಲಾಗ್ತಿತ್ತು. ಹಾಗೂ ಅವರು ಮೀನುಗಳನ್ನು ಹಿಡಿದು ತಿನ್ನೋದನ್ನು ಸಹ ಕಲ್ತಿದ್ರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾದದ್ದು ಈ ಒಂದು ಯುಗದಲ್ಲಿ. ಯಾವ ಯುಗದಲ್ಲಿ? ಹಳೆ ಶಿಲಾಯುಗದಲ್ಲಿ, ಪ್ಯಾಲಿಯೋಲಿಥಿಕ್ ಏಜ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರಿಗೆ ಬೆಂಕಿಯ ಪರಿಚಯವಾಯಿತು. ಸೊ ನಾವೆಲ್ಲ ಇದನ್ನ ಸ್ಕೂಲ್ ಟೈಮ್ ಇಂದ ಕೇಳಿದೀವಿ. ಕಲ್ಲುಗಳನ್ನ ಈ ರೀತಿ ಒಂದಕ್ಕೊಂದು ಉಜ್ಜಿದಾಗ ಅವೆರಡರ ಫ್ರಿಕ್ಷನ್ ಇಂದ ಏನಾಯ್ತು? ಬೆಂಕಿ ಬಂತು. ಸೊ ಅದನ್ನ ನಾವೆಲ್ಲಿ ಕಾಣಬಹುದಾಗಿದೆ ಅಂತಂದ್ರೆ ಹಳೆಯ ಶಿಲಾಯುಗದಲ್ಲಿ. ಸೊ ಇಷ್ಟ ಆಗಿತ್ತು ಪ್ಯಾಲಿಯೋಲಿಥಿಕ್ ಅಥವಾ ಹಳೆ ಶಿಲಾಯುಗದ ಬಗ್ಗೆ. ಈಗ ನಾವು ಇವರುಗಳು ವಾಸವಿದ್ದಂತಹ ಜಾಗಗಳು ಅಥವಾ ನೆಲೆಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ನಾನೀಗ ನಿಮ್ಗೆ ಮ್ಯಾಪ್ ಅನ್ನ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ನೀವೀಗ ಏನ್ ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಾ, ಇದರಲ್ಲಿ ಹಳೆ ಶಿಲಾಯುಗದ ಜನರು ವಾಸಿಸುತ್ತಿದ್ದಂತಹ ನೆಲೆಗಳನ್ನ ನೋಡಬಹುದಾಗಿದೆ. ನಿಮ್ಮ ಎಕ್ಸಾಮ್ ನಲ್ಲಿ ನೆಲೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಕೂಡ ಅರೈಸ್ ಆಗಬಹುದು. ಹಾಗಾಗಿ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ಹಳೆ ಶಿಲಾಯುಗದ ಜನರು ಹಾಗೂ ಹಳೆ ಶಿಲಾಯುಗದಲ್ಲಿ ಮಾನವರು 5 ಲಕ್ಷ ಹಾಗೂ 12,000 ವರ್ಷಗಳ ನಡುವಿನ ಅಂತರದಲ್ಲಿ ಇದ್ರು ಅಂತ ಹೇಳಲಾಗಿದೆ. ಎಕ್ಸಾಮ್ ನಲ್ಲಿ ಇದರ ಬೇಸಲ್ಲೂ ಸಹ ನಿಮ್ಗೆ ಕ್ವೆಶ್ಚನ್ ಅರೈಸ್ ಆಗಬಹುದು, ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ನಮ್ಮ ಮುಂದಿನ ಶಿಲಾಯುಗದ ಕಡೆಗೆ ಹೊರಟಿದ್ದೀನಿ. ಅದ್ಯಾವುದು ಅಂತಂದ್ರೆ ಮಧ್ಯ ಶಿಲಾಯುಗ. ಇದನ್ನ ನಾವು ಮೆಸೋಲಿಥಿಕ್ ಏಜ್ ಅಂತ ಸಹ ಕರಿತೀವಿ. ಇದಲ್ಲದೆ ನಾವಿದನ್ನ ಮೈಕ್ರೋಲಿಥಿಕ್ ಏಜ್ ಅಂತ ಸಹ ಕರೆಯೋದುಂಟು. ಯಾಕೆ ಇದನ್ನ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತಿಯಾಂತರ ಕಾಲವಾಗಿದೆ. ಸೊ ಇದನ್ನ ನಾವು ತುಂಬಾ ಓಲ್ಡ್ ಅಂತಾನು ಹೇಳಕ್ಕಾಗಲ್ಲ, ನ್ಯೂ ಅಂತಾನು ಹೇಳಕ್ಕಾಗಲ್ಲ. ಸೊ ದಿಸ್ ಈಸ್ ಇನ್ ದ ಮಿಡಲ್. ಹಾಗಾಗಿ ಇದನ್ನ ಏನಂತ ಕರೆದ್ರು ಅಂತಂದ್ರೆ ಮಧ್ಯ ಶಿಲಾಯುಗ ಅಂತ ಕರೆದ್ರು. ಇದೇ ಕಾರಣಕ್ಕಾಗಿ ಇದನ್ನ ಈ ಹೆಸರಿಂದ ಕರೆದ್ರು. ಹಾಗಾದ್ರೆ ಇದನ್ನ ಯಾವ ಕಾರಣಕ್ಕಾಗಿ ಮೈಕ್ರೋಲಿಥಿಕ್ ಏಜ್ ಅಂತ ಕರೆದ್ರು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನ ಬಳಸ್ತಾ ಇದ್ರು. ನಾವು ಹಳೆ ಶಿಲಾಯುಗದಲ್ಲಿ ನೋಡಿದ್ವಿ, ಅವರು ಬಳಸ್ತಾ ಇದ್ದಂತಹ ವೆಪನ್ಸ್ಗಳು ಯಾವ ರೀತಿ ಇದ್ವು, ಚಾಕು ಇರಬಹುದು ಅಥವಾ ಹರೆಚಕ್ಕೆ ಇರಬಹುದು. ಸೊ ಈ ರೀತಿಯಲ್ಲಿತ್ತು. ಆದ್ರೆ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಅವರು ಅಷ್ಟಿಷ್ಟು ದೊಡ್ಡ ದೊಡ್ಡಾದಂತಹ ವೆಪನ್ಗಳನ್ನ ಬಳಸ್ತಾ ಇರ್ಲಿಲ್ಲ. ಅವರು ಸಣ್ಣ ಸಣ್ಣದಾಗಿರುವಂತಹ ವೆಪನ್ಗಳನ್ನ ಬಳಕೆ ಮಾಡ್ತಿದ್ರು. ಆ ಒಂದು ಕಾರಣಕ್ಕಾಗಿ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ, ಅಂದ್ರೆ ಮೈಕ್ರೋಲಿಥಿಕ್ ಏಜ್ ಅಂತ ಕರೀತಾರೆ. ಕ್ಲಿಯರಾ? ಓಕೆ, ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಇವರು
ಕಾಡಿನಲ್ಲಿ ಸಿಗುವಂತಹ ಧಾನ್ಯಗಳನ್ನ ಸಂಗ್ರಹಿಸ್ತಾ ಇದ್ರು ಅವರ ಆಹಾರಕ್ಕಾಗಿ. ಇಲ್ಲೂ ಪ್ರಾಬ್ಲಮ್ ಅರೈಸ್ ಆಗ್ತಾ ಇತ್ತು. ಎವ್ರಿ ಟೈಮ್ ನಾವು ಗ್ರೇನ್ಸ್ ಸಿಕ್ಕೇ ಸಿಗುತ್ತೆ ಅಥವಾ ಬೇಟೆಗಳಾಗ್ಲಿ ಸಿಕ್ಕೇ ಸಿಗುತ್ತೆ ಅಂತ ಅನ್ನೋದು ಫಾರ್ ಶೋರ್ ಅಂತೂ ಹೇಳಕ್ ಆಗ್ತಿರ್ಲಿಲ್ಲ. ಬೇಟೆ ಸಂದರ್ಭದಲ್ಲಿ ಗಾಯಗೊಂಡು ಬದುಕಿರುವಂತಹ ಪ್ರಾಣಿಗಳೇನಿರ್ತಾ ಇತ್ತು ಅಥವಾ ಅದರ ಮರಿಗಳೇನಿರ್ತಾ ಇತ್ತು ಇವುಗಳನ್ನ ಅವ್ರ ಜೊತೆಗೆ ತಂದು ಸಾಕೊಳ್ತಾ ಇದ್ರು. ಕಾರಣ ಇಷ್ಟೇ, ಮುಂದೆ ಯಾವತ್ತಾದ್ರೂ ಒಂದು ದಿನ ಈ ರೀತಿಯಲ್ಲಿ ಏನೂ ಸಿಗದೇ ಇರುವಂತಹ ಸಂದರ್ಭ ಬಂದಾಗ ಅಟ್ಲೀಸ್ಟ್ ಅವ್ರು ಅದನ್ನ ತಿನ್ಬಹುದಾಗಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಈ ರೀತಿಯಲ್ಲಿ ಗಾಯಗೊಂಡ ಪ್ರಾಣಿಗಳಿರಬಹುದು ಅಥವಾ ಅದರ ಮರಿಗಳಿರಬಹುದು ಅವುಗಳನ್ನ ತಂದು ಅವ್ರ ಜೊತೆ ಇಟ್ಕೊಳ್ತಾ ಇದ್ರು. ನಾನು ಇಲ್ಲಿ ಏನ್ ಹೇಳ್ದೆ ನೋಡಿ, ಅದೇ ಇಲ್ಲಿ ಮೆನ್ಷನ್ ಆಗಿದೆ. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಅಂದ್ರೆ ಎಮರ್ಜೆನ್ಸಿ ಪೀರಿಯಡ್ ಅಂತ ಹೇಳ್ತೀವಲ್ಲ, ಸೊ ಏನೂ ತಿನ್ನೋದಕ್ ಸಿಗದೆ ಇದ್ದಾಗ ಅವ್ರೇನ್ ಮಾಡ್ತಿದ್ರು ಅಂತ ಅಂದ್ರೆ ಏನು ಅವ್ರ ಪ್ರಾಣಿಗಳನ್ನ ತಂದು ಸಾಕ್ತಾ ಇದ್ರು ಆ ಒಂದು ಪ್ರಾಣಿಗಳನ್ನ ಇಲ್ಲಿ ಅವರ ಆಹಾರಕ್ಕಾಗಿ ಬಳಕೆ ಮಾಡಲಾಗ್ತಾ ಇತ್ತು. ನಂತರ ಇದಾದ್ಮೇಲೆ ಅವರು ಕೇವಲ ಅದನ್ನ ತಿನ್ನೋದಕ್ಕಷ್ಟೇ ಬಳಸ್ತಾ ಇರ್ಲಿಲ್ಲ, ಇಲ್ಲಿ ಅವರು ಅದನ್ನ ಸಾಕೋದಕ್ಕೂ ಕೂಡ ಮುಂದಾದ್ರು. ಪಶುಪಾಲನೆ ಅಂತ ಹೇಳ್ಬಹುದು, ಅದನ್ನ ಒಂದು ಪೆಟ್ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು ಅವರು. ಮುಂಚೆ ಅವ್ರಿಗೆ ಮಾತ್ರ ಆಹಾರವನ್ನು ಹುಡುಕೋದಾಗ್ತಿತ್ತು, ಆದ್ರೆ ಈ ಮಧ್ಯಶಿಲಾಯುಗದ ಮಾನವರು ಅವ್ರಿಗೂ ಅದರ ಜೊತೆಲಿ ಅವರ ಪಶುಗಳಿಗೂ ಸಹ ಆಹಾರವನ್ನು ಹುಡುಕುತ್ತಾ ನಂತರ ಅದೇ ರೀತಿಯಲ್ಲೇ ಅಲೆಮಾರಿಗಳಾಗಿ ಓಡಾಡ್ತಾ ಇದ್ರು. ನಂತರ ಇವರು ಬಿಡುವಿನ ವೇಳೆಯಲ್ಲಿ ಅಂದ್ರೆ ಯಾವಾಗ ಅವರು ಆಹಾರಕ್ಕಾಗಿ ಹುಡುಕಾಡೋದಿಲ್ಲ, ಯಾವಾಗ ಅವರು ವೆಪನ್ಸ್ಗಳೇನನ್ನೂ ಮಾಡೋದಿಲ್ಲ ಅಥವಾ ಉಪಕರಣಗಳೇನೇನು ಮಾಡೋದಿಲ್ಲ, ಅವಾಗ ಅವ್ರು ಯಾವಾಗ ಫ್ರೀ ಇರ್ತಾ ಇದ್ರು ಆಗ ಅವರು ಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಆ ಚಿತ್ರಗಳನ್ನ ಎಲ್ಲಿ ಬಿಡಿಸ್ತಾ ಇದ್ರು ಅಂತಂದ್ರೆ ಕಲಾಸರೆಗಳ ಮೇಲೆ ಬಿಡಿಸ್ತಾ ಇದ್ರು, ಅಂದ್ರೆ ರಾಕ್ಸ್ ಗಳ ಮೇಲೆ. ಈ ರೀತಿಯಲ್ಲಿ ಅವರು ಈ ಒಂದು ಹವ್ಯಾಸವನ್ನು ಸಹ ರೂಢಿಸ್ಕೊಂಡಿದ್ರು. ನಂತರ ಈಗ ನಮ್ಗಿರೋ ರೀತಿಯಲ್ಲಿ ಅವರಿಗೆ ಬಟ್ಟೆಗಳು ಇಲ್ದಿರೋ ಕಾರಣ ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಪ್ರಾಣಿಗಳ ಚರ್ಮ ಏನಿರುತ್ತೆ ಅದನ್ನೇ ಅವರು ಮೇಲ್ಹೊದಿಕೆ ಆಗಿ ಬಳಸ್ತಾ ಇದ್ರು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ಈಗ ನಾನು ನಿಮ್ಗೆ ಈ ಒಂದು ಕಾಲದ ನೆಲೆಗಳನ್ನ ತೋರಿಸ್ತಾ ಹೋಗ್ತೀನಿ. ಇಟ್ಸ್ ನಾಟ್ ಸೋ ಕ್ಲಿಯರ್, ಇದೇನು ಅಷ್ಟು ಕ್ಲಿಯರ್ ಆಗಿಲ್ಲ, ಸೊ ಹಾಗಾಗಿ ನಾನೇ ನಿಮ್ಗೆ ಇದೊಂದು ಪ್ರಿಪೇರ್ ಮಾಡಿದ್ದೀನಿ. ನೀವು ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬಹುದು. ಇಂಪಾರ್ಟೆಂಟ್ ಆಗಿರುವಂತಹ ನೆಲೆಗಳನ್ನ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನಾನು ಮಾರ್ಕ್ ಮಾಡಿರೋದು ಮೇ ಬಿ ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು, ಬಟ್ ಇವುಗಳು ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದಾಗಿದೆ. ಹಾಗೂ ಈ ಮಿಸೋಲಿಥಿಕ್ ಹಾಗೂ ಈ ಒಂದು ಏಜ್ ಯಾವ ಟೈಮ್ ನಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೀನಿ. 12,000 ವರ್ಷ ಹಾಗೂ 9,000 ವರ್ಷಗಳ ನಡುವೆ ಅಥವಾ ಇನ್ ಬಿಟ್ವೀನ್ ದಿಸ್ ಇಯರ್ಸ್ ನಾವು ಮಿಸೋಲಿಥಿಕ್ ಏಜ್ ಅನ್ನ ನೋಡಬಹುದಾಗಿದೆ. ಓಕೆ, ಈಗ ನಾನು ನಮ್ಮ ಮುಂದಿನ ಶಿಲಾಯುಗದ ಕಡೆಗೆ ಹೊರಟಿದ್ದೀನಿ. ಅದ್ಯಾವುದು ಅಂತಂದ್ರೆ ನವಶಿಲಾಯುಗ ಅಥವಾ ನಾವಿದನ್ನ ನಿಯೋಲಿಥಿಕ್ ಏಜ್ ಅಂತ ಸಹ ಕರೆಯೋದುಂಟು. ಓಕೆ, ನೋಡೋಣ ಬನ್ನಿ ಇದ್ರ ಬಗ್ಗೆನ ಇನ್ಫಾರ್ಮೇಶನ್. ನಾನು ಇಲ್ಲೇ ಹೇಳ್ಬಿಡ್ತೀನಿ ಒಂದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ಅದೇನು ಅಂತಂದ್ರೆ ನವಶಿಲಾಯುಗದಲ್ಲಿ ತುಂಬಾನೇ ಬದಲಾವಣೆಗಳನ್ನ ಕಾಣ್ತಾ ಹೋದ್ರು. ಅಲೆಮಾರಿ ಜೀವನವನ್ನ ತೊರೆದ್ರು. ಅವ್ರು ಒಂದ್ ಕಡೆ ನಿಂತು ಅವ್ರೇನ್ ಮಾಡಿದ್ರು ಅಂತಂದ್ರೆ ಕೃಷಿ ಪ್ರಧಾನ ಜೀವನವನ್ನ ನಡೆಸೋದಕ್ಕೆ ಶುರು ಮಾಡಿದ್ರು. ತುಂಬಾನೇ ಇಂಪಾರ್ಟೆಂಟ್ ಆದಂತ ಪಾಯಿಂಟ್. ಇದನ್ನ ನೆಕ್ಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ನವಶಿಲಾಯುಗ, ನಿಯೋಲಿಥಿಕ್ ಏಜ್. ಈ ಒಂದು ಯುಗದ ಜನರನ್ನ ನಾವೇನ್ ಕಾಣ್ತಾ ಹೋಗ್ತೀವಿ, ಸೊ ಅವರು ಅಪ್ಡೇಟೆಡ್ ವರ್ಷನ್ ಆಫ್ ಮಿಸೋಲಿಥಿಕ್ ಏಜ್ ಅಂತ ಹೇಳಬಹುದು. ಯಾಕೆ ಅಂತ ಅಂದ್ರೆ ಹಳೆ ಶಿಲಾಯುಗದಲ್ಲಿ ಮಾನವರು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು. ಮಧ್ಯಶಿಲಾಯುಗಕ್ಕೆ ಬಂದಾಗ ಪ್ರಾಣಿಗಳನ್ನು ಬೇಟೆಯಾಡ್ತಿದ್ರು, ಅದರೊಂದಿಗೆ ಪಶುಪಾಲನೆಗೂ ಸಹ ನಿಂತರು. ಎರಡು ಶಿಲಾಯುಗಗಳಲ್ಲಿ ನಾವು ಮಾನವರು ಅಲೆದಾಡ್ತಾ ಇದ್ರು ಅಥವಾ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ರು ಅಂತ ನೋಡಿದ್ವಿ. ಆದ್ರೆ ಈ ನಿಯೋಲಿಥಿಕ್ ಅಥವಾ ನವಶಿಲಾಯುಗದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅವರು ಒಂದ್ ಕಡೆ ನೆಲೆ ನಿಲ್ತಾರೆ. ಅಲ್ಲೇ ನೆಲೆ ನಿಂತು ಆಹಾರ ಉತ್ಪಾದನೆ ಹೇಗ್ ಮಾಡಬಹುದು ಅಂತ ಯೋಚನೆ ಮಾಡಿ ಒಂದು ಕಡೆ ನೆಲೆ ನಿಂತು ಆಹಾರ ಉತ್ಪಾದನೆಯನ್ನ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಹೇಗಾದ್ರೂ ಮಾಡಿ ಊಟವನ್ನ ಅಥವಾ ಆಹಾರವನ್ನ ಹುಡುಕಬಹುದು. ಆದರೆ ಆ ಒಬ್ಬ ವ್ಯಕ್ತಿ ಜೊತೆ ಇನ್ನಷ್ಟು ವ್ಯಕ್ತಿಗಳಿದ್ದಾಗ ಹಾಗೂ ಅವರುಗಳ ಜೊತೆ ಪಶುಗಳು ಇದ್ದಾಗ ಅಭಾವ ಅನ್ನೋದು ಸೃಷ್ಟಿ ಆಗೇ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಯಾಕೆ ಎಲ್ಲೆಲ್ಲೋ ಹೋಗಿ ಹುಡುಕಾಡೋದು, ನಾವೇ ಏನನ್ನಾದ್ರೂ ಉತ್ಪಾದನೆ ಮಾಡೋಣ ಅಂತ ಹೇಳಿ ಈ ಒಂದು ಕಾಲದಲ್ಲಿ ಇದ್ದಂತಹ ಜನರು ಆಹಾರ ಉತ್ಪಾದನೆಗೆ ಮುಂದಾದರು. ನಂತರ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಅಂದ್ರೆ ಅಲ್ಯೂವಿಯಲ್ ಸಾಯಿಲ್ ಅಂತ ಹೇಳ್ತೀವಿ,
ಈ ಒಂದು ಮಣ್ಣಿನಲ್ಲಿ ಇವರು ಮೊದಲ ಬಾರಿಗೆ ಕೃಷಿಯನ್ನ ಆರಂಭಿಸಿದ್ರು. ಸೊ ಅವರು ಮಾಡ್ತಿದ್ದಂತಹ ಕೆಲಸದಿಂದ ಜನರಿಗೆ ಗ್ರೇನ್ಸ್ ಅಥವಾ ಧಾನ್ಯಗಳು ಸಿಗ್ತಾ ಹೋದ್ವು, ಹಾಗೂ ಪಶುಗಳಿಗೆ ಮೇವು ಕೂಡ ಸಿಗ್ತಾ ಹೋಯ್ತು. ಇದರಿಂದ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅಲೆಮಾರಿ ಜೀವನವನ್ನ ಬಿಟ್ರು. ಅಲೆಮಾರಿ ಜೀವನ ಏನಕ್ಕೆ ಅವ್ರು ಅಡಾಪ್ಟ್ ಮಾಡಿದ್ರು? ಇನ್ ಸರ್ಚ್ ಆಫ್ ಫುಡ್. ಅವರು ಆಹಾರಕ್ಕೋಸ್ಕರ ಅಲೆಮಾರಿ ಜೀವನವನ್ನ ಅಡಾಪ್ಟ್ ಮಾಡಿದ್ರು. ಬಟ್ ಈಗ ಫುಡ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದಾಗ ಮನುಷ್ಯ ಯಾಕೆ ಅಲೆಮಾರಿ ಜೀವನವನ್ನ ಮಾಡೋದಕ್ಕೆ ಹೋಗ್ತಾನೆ? ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ನೆಲೆ ನಿಲ್ಲಲು ಅವರು ಪ್ರಾರಂಭಿಸಿದ್ರು. ಹಾಗೂ ಇದೊಂದು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ಯಾವಾಗ ಅವ್ರು ಒಂದು ಕಡೆ ನೆಲೆ ನಿಂತರು, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಬೇಕಾಗತ್ತೆ. ಎಲ್ಲರೂ ಒಂದೇ ಒಂದು ಮರದಡಿ ಇರೋದಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡಕ್ ಹೊರಟ್ರು ಅಂತಂದ್ರೆ ಅವರು ನಾಗರಿಕತೆಗಳಿಗೆ ಉದಯವನ್ನ ಅಥವಾ ನಾಗರಿಕತೆಗಳನ್ನ ಶುರು ಮಾಡ್ತಾ ಹೋದ್ರು. ಹಾಗೂ ಇದನ್ನ ನಾವು ಎಲ್ಲಿ ನೋಡಬಹುದಾಗಿದೆ ಅಥವಾ ಇವರ ಒಂದು ಕೃಷಿಯ ಆರಂಭಿಕ ಕುರುಗಳನ್ನ ನಾವು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನಾವು ಈ ಒಂದು ಕೃಷಿಯ ಆರಂಭಿಕ ಕುರುಹುಗಳ ನೆಲೆಯನ್ನ ನೋಡಬಹುದಾಗಿದೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರು. ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಒಂದು ಪಾಯಿಂಟ್ ಹೇಳುವಾಗ, ಯಾವಾಗ ಅವರು ನಾಗರಿಕತೆಗಳಿಗೆ ಒಂದು ಒತ್ತನ್ನ ಕೊಡ್ತಾ ಹೋದ್ರು, ಇರೋದಕ್ಕೆ ಅವರಿಗೆ ಜಾಗವ ಬೇಕಾಯ್ತು. ಸೊ ಅದನ್ನ ಅವ್ರು ಹೇಗ್ ಮಾಡ್ಕೊಂಡ್ರು ಅಂತ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿದರು. ಸೊ ಕೆಲವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಟ್ಟಿಗೆಗಳೇನ್ ಬರ್ತವೆ ಅದನ್ನ ತಗೊಂಡು ಅವ್ರಿಗೆ ಯಾವ ರೀತಿ ಇದು ಕಂಫರ್ಟಬಲ್ ಆಗಿದೆ, ಅಥವಾ ಮಳೆ ಬಂದ್ರೆ ಇಲ್ಲಾಂದ್ರೆ ತೀರಾ ಬಿಸಿಲಿದ್ರೆ ಅವ್ರಿಗೆ ಯಾವ್ದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ನೋಡ್ಕೊಂಡು ಅವರು ಮನೆಗಳನ್ನ ನಿರ್ಮಿಸ್ತಾ ಇದ್ರು. ಇನ್ನ ಕೆಲವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ನೆಲದೊಳಗೆ ಅವರು ಗುಹೆಗಳ ರೀತಿಯಲ್ಲಿ ನಿರ್ಮಿಸ್ಕೊಂಡು ಅಲ್ಲೂ ಕೂಡ ವಾಸಿಸ್ತಾ ಇದ್ರು. ಕೃಷಿ ಅಂತ ಬಂದಾಗ ವರ್ಷ ಪೂರ್ತಿ ನಮಗೆ ಬೆಳೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ನಮಗ್ ಗೊತ್ತಿಲ್ಲ ಆ ಒಂದು ಟೈಮ್ ನಲ್ಲಿ ಅವ್ರು ಏನೇನೋ ಬೆಳೆಗಳನ್ನ ಬೆಳೆಯೋದಕ್ಕೆ ಹೊರಟಿದ್ರು ಅಂತ. ಅಲ್ಲಿ ಅವರಿಗೆ ಅದನ್ನ ಸಂಗ್ರಹಿಸೋದು ಕೂಡ ಏನಾಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು ಅಂತ ಅಂದ್ರೆ ಅದನ್ನ ಹೇಗಾದ್ರೂ ಮಾಡಿ ಸಂಗ್ರಹಿಸ್ಬೇಕು ಅಂತ ಹೇಳಿ ಮಡಿಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಒಂದು ಮಡಿಕೆಗಳು ಮಣ್ಣಿನ ಮಡಿಕೆಗಳಾಗಿದ್ವು. ಈ ಒಂದು ವಿಧಾನದಿಂದ ಅವರು ಉತ್ಪಾದಿಸಿದ ಧಾನ್ಯಗಳು ಅಥವಾ ಗ್ರೇನ್ಸ್ ಗಳನ್ನ ಈಸಿಯಾಗಿ ಸಂಗ್ರಹಿಸ್ತಾ ಇದ್ರು. ಆ ಒಂದು ಸಂಗ್ರಹಣೆ ಆದ ಧಾನ್ಯವನ್ನ ಯಾವಾಗ ಅವರಿಗೆ ನೀಡಿರುತ್ತೆ ಅವಾಗ ಬಳಕೆ ಮಾಡಲಾಗ್ತಾ ಇತ್ತು. ನೀವು ನೋಡಬಹುದಾಗಿದೆ ನಾಗರಿಕತೆ ಹೇಗೆ ಹಳೆ ಶಿಲಾಯುಗದಲ್ಲಿ ಕಾಣದ ಹಾಗೂ ಮಧ್ಯ ಶಿಲಾಯುಗದಲ್ಲಿ ಸ್ವಲ್ಪ ಕಂಡ ಹಾಗೂ ನಿಯೋಲಿಥಿಕ್ ಅಥವಾ ನವ ಶಿಲಾಯುಗದಲ್ಲಿ ಆಲ್ಮೋಸ್ಟ್ ಕಾಣಿಸ್ತಾ ಇರುವಂತಹ ನಾಗರಿಕತೆ ಹೇಗ್ ಮುಂದೆ ಹೋಗ್ತಾ ಇದೆ ಅಂತ ಇವೆಲ್ಲವನ್ನ ಸಹ ನೀವು ಸ್ಟೋರಿ ತರ ನೆನ್ಪಿಟ್ಕೊಂಡ್ಬಿಡಿ. ಆಗ ನಿಮ್ಮ ಎಕ್ಸಾಮ್ ನಲ್ಲಿ ತುಂಬಾನೇ ಈಸಿಯಾಗಿ ನಿಮ್ಗೆ ಇದ್ರ ಬೇಸಿಸ್ ನಲ್ಲಿ ಯಾವುದೇ ಕ್ವೆಶ್ಚನ್ ಬಂದ್ರು ನೆನಪಿರ್ತಾ ಹೋಗುತ್ತೆ. ಓಕೆ, ಮುಂದಿನ ಪಾಯಿಂಟ್. ಇದಲ್ಲದೆ ಇವರು ಹೆರೆಯುವ ಅಥವಾ ಕುಟ್ಟುವ, ಬೀಸುವ ಸಾಧನಗಳ ಬಳಕೆ ಕೂಡ ಮಾಡ್ತಿದ್ರು. ಬಿಕಾಸ್ ಧಾನ್ಯಗಳನ್ನ ಅದೇ ರೀತಿ ತಿನ್ನೋದಕ್ಕಾಗಲ್ಲ. ಕೆಲವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕುಟ್ಟಿ ತಿನ್ಬೇಕಾಗತ್ತೆ. ಈಗ ರಾಗಿ ಏನಿದೆ, ರಾಗಿ ಅನ್ನು ಬೀಸಿ ತಿನ್ಬೇಕಾಗತ್ತೆ. ಈ ರೀತಿಯಲ್ಲಿ ಅವ್ರಿಗೆ ಏನೇನು ಧಾನ್ಯಗಳನ್ನ ಬೆಳೀತಾ ಇದ್ರು ಅವುಗಳನ್ನ ಸೇವನೆ ಮಾಡೋದಕ್ಕೆ ಅವ್ರಿಗೆ ಏನೇನು ಸಾಧನಗಳು ಬೇಕಾಗಿತ್ತು ಅವುಗಳನ್ನೆಲ್ಲಾ ಸಹ ಅವರು ತಯಾರಿಸ್ತಾ ಇದ್ರು. ನಂತರ ಜನಗಳು ಒಂದೆಡೆ ಸೇರಿದ್ದಾರೆ ಅಂತ ಅಂದಾಗ, ಸಪೋಸ್ ಏನಾದ್ರೂ ಅಲ್ಲೊಂದು 20 ಜನ ಇದ್ದಾರೆ ಅಂತಂದ್ರೆ ಅವ್ರು ಈ ರೀತಿಯಲ್ಲಿ ಒಂದು 5 ರಿಂದ 6 ಮನೆಗಳನ್ನ ಮಾಡ್ಕೊಳ್ಬಹುದಾಗಿದೆ. ಇದನ್ನ ಅವ್ರು ಏನಂತ ಕರೆದ್ರು ಅಂತ ಅಂದ್ರೆ ಹಳ್ಳಿಗಳು ಅಂತ ಕರೆದ್ರು. ಸೊ ಹಾಗಾಗಿ ನಾವು ನಿಯೋಲಿಥಿಕ್ ಏಜ್ ಅಥವಾ ನವಶಿಲಾಯುಗದಲ್ಲಿ ಆರಂಭಿಕ ಹಳ್ಳಿಗಳನ್ನು ಸಹ ನೋಡಬಹುದಾಗಿದೆ. ಹಾಗೂ ಈ ಒಂದು ಕಾಲದಲ್ಲಿ ಚಕ್ರಗಳ ಪರಿಚಯ ಆಯಿತು. ಆ ಒಂದು ಚಕ್ರನ ಅವರು ತುಂಬಾನೇ ಪ್ರಾಪರ್ ಆಗಿ ಯೂಸ್ ಮಾಡಿಕೊಂಡು ಗುಣಾತ್ಮಕ ಹಾಗೂ ವೈವಿಧ್ಯಮಯ ಮಡಿಕೆಗಳನ್ನ ಸಹ ತಯಾರಿಸ್ತಾ ಇದ್ರು. ಬರೀ ಕೈಯಲ್ಲಿ ಏನಾದ್ರೂ ಮಣ್ಣಿನ ಮಡಿಕೆ ಮಾಡೋದಾಯ್ತು ಅಂದ್ರೆ ಮೇ ಬಿ ಸ್ವಲ್ಪ ದಿನ ಬಾಳ್ಕೆ ಬರ್ಬಹುದು, ಅಥವಾ ಮೇ ಬಿ ಬಾಳ್ಕೆ ತುಂಬಾನೇ ಚೆನ್ನಾಗಿ ಬರ್ಬೋದು, ಹೇಳೋದಕ್ಕಾಗಲ್ಲ. ಆದ್ರೆ ಚಕ್ರದ ಪರಿಚಯ ಆದ್ಮೇಲೆ ಇವರು ಗುಣಾತ್ಮಕವಾಗಿ ಅಂದ್ರೆ ಬೇಸ್ಡ್ ಆನ್ ಕ್ವಾಲಿಟಿ ಅಂತ ಹೇಳ್ಬೋದು, ಆ ರೀತಿಯಾದಂತಹ ಚೆನ್ನಾಗಿರುವಂತಹ ಮಡಿಕೆಗಳನ್ನ ಸಹ ಇವರು ತಯಾರಿಕೆ ಮಾಡ್ತಾ ಇದ್ರು. ನಂತರ ಈ ಒಂದು ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನ ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇದ್ರು. ಹಾಗೂ ಈ ಒಂದು ಆಯುಧಗಳ ಉತ್ಪಾದನಾ ನೆಲೆ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಅದೆಲ್ಲಿತ್ತು ಅಂತಂದ್ರೆ ಬಳ್ಳಾರಿ ಸಮೀಪದ ಸಂಗನಹಳ್ಳಿ. ಸೊ ಇದು ಒಂದು ಉತ್ಪಾದನಾ ನೆಲೆಯಾಗಿತ್ತು. ಇವರು ವಿಶೇಷವಾಗಿ ಕೈಕೊಡಲಿ ಅಂದ್ರೆ ಹ್ಯಾಂಡ್ ಆಕ್ಸ್ ಅಂತ ಕೂಡ ಹೇಳ್ತೀವಿ, ಅಥವಾ ಬರೀ ಆಕ್ಸ್ ಅಂತ ಕೂಡ ಹೇಳ್ತೀವಿ, ಮೂಳೆಗಳಿಂದ ಅಂದ್ರೆ ಬೋನ್ಸ್ ಮೂಳೆಗಳಿಂದ ಸಹ ಇವರು ಆಯುಧಗಳನ್ನ ತಯಾರಿಸ್ತಾ ಇದ್ರು. ಆದ್ರೆ ಇವ್ರು ಬಳಸ್ತಾ ಇದ್ದಂತಹ ಆಯುಧಗಳು ತುಂಬಾನೇ ಚೂಪಾಗಿ ಇದ್ದಂತಹ ಆಯುಧಗಳಾಗಿದ್ವು. ಓಕೆ, ಸೊ ಇದಾಗಿತ್ತು ನವಶಿಲಾಯುಗದ ಬಗ್ಗಿನ ಮಾಹಿತಿ.
ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಯುಗ ಇದು. ಬಿಕಾಸ್ ನಾವಿಲ್ಲಿ ಕಂಪ್ಲೀಟ್ ಆಗಿ ಅಲ್ಲದೆ ಇದ್ರು ಸ್ವಲ್ಪ ರೀತಿಯಾದಂತಹ ಒಂದು ಸಿವಿಲೈಸೇಷನ್ ಅನ್ನ ನೋಡಬಹುದಾಗಿದೆ. ಓಕೆ, ಈಗ ನಾನು ನಿಮ್ಮೊಂದಿಗೆ ಮ್ಯಾಪ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಿಯೋಲಿಥಿಕ್ ಗೆ ಸಂಬಂಧಿಸಿದ ನೆಲೆಗಳು ಎಲ್ಲೆಲ್ಲಿ ಇದ್ರು ಅಂತ. ಸೊ ನಾವೇನ್ ಮೆಹರ್ಗರ್ ಬಗ್ಗೆ ಮಾತಾಡಿದ್ರೆ ನೀವು ನೋಡಬಹುದಾಗಿದೆ, ಅದಿಲ್ಲಿದೆ. ಇದರ ಸ್ಕ್ರೀನ್ ಶಾಟ್ ಅನ್ನು ಸಹ ನೀವು ತಗೊಳ್ಬಹುದಾಗಿದೆ. ಸ್ಕ್ರೀನ್ ಅನ್ನ ಕ್ಲಿಯರ್ ಮಾಡಿದ್ದೀನಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ನಿಮಗೆ. ಇದ್ರ ರಿಗಾರ್ಡಿಂಗ್ ಅಂದ್ರೆ ನೆಲೆಗಳ ಬಗ್ಗೆನೂ ಸಹ ಕೇಳಬಹುದಾಗಿದೆ. ಹಾಗೂ ನಿಯೋಲಿಥಿಕ್ ನ ಮಾನವರು ಇದ್ದಂತಹ ಸಮಯವನ್ನ ಹೇಳ್ತಾ ಇದ್ದೀನಿ. ಇವರಿದ್ದಂಥದ್ದು 9000ದಿಂದ 5000 ವರ್ಷಗಳ ನಡುವೆ. ಈ ಒಂದು ಟೈಮ್ ನಲ್ಲಿ ನಿಯೋಲಿಥಿಕ್ ಅಥವಾ ನವಶಿಲಾಯುಗದಲ್ಲಿ ಜನರು ತಮ್ಮ ಜೀವನವನ್ನ ನಡೆಸಿದ್ರು. ಓಕೆ, ಸೊ ಇದಾಗಿತ್ತು ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಹಾಗೂ ನಿಯೋಲಿಥಿಕ್ ಗೆ ಸಂಬಂಧಿಸಿದ ಇನ್ಫಾರ್ಮೇಶನ್. ಇವಾಗ ನಾವು ನೋಡ್ತಾ ಹೋಗೋಣ ಲೋಹಗಳ ಯುಗ, ಇದು ಯಾವ ರೀತಿ ಇತ್ತು ಅಂತ. ಸೊ ಈ ಒಂದು ಯುಗ ಯಾವಾಗ ಶುರುವಾಯ್ತು ಅಂತಂದ್ರೆ ನಿಯೋಲಿಥಿಕ್ ಏಜ್ ಏನಿತ್ತು ಅದರ ಕೊನೆಯ ಟೈಮ್ ನಲ್ಲಿ ಈ ಲೋಹಗಳ ಯುಗ ಪ್ರಾರಂಭವಾಯಿತು. ಇಲ್ಲಿ ಮೊದಲು ಮಾನವ ಬಳಸಿದ ಲೋಹ ಯಾವುದು ಅಂತಂದ್ರೆ ತಾಮ್ರ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಕಾಪರ್ ಅಂತ ಹೇಳಬಹುದು. ಆದ್ರೆ ಇದು ಒಂದೇ ಲೋಹದಿಂದ ಯಾವುದೇ ಆಯುಧವನ್ನ ಮಾಡೋದು ಸ್ವಲ್ಪ ಕಷ್ಟವಾಗಿತ್ತು. ಹಾಗಾಗಿ ಅದಕ್ಕೆ ಏನ್ ಮಾಡಿದ್ರು ಅಂತ ಅಂದ್ರೆ ಕಂಚನ್ನ ಮಿಶ್ರ ಮಾಡ್ತಾ ಹೋದ್ರು. ಕಂಚು ಅಂತ ಅಂದ್ರೆ ಬ್ರಾನ್ಸ್ ಅಂತ ಹೇಳಬಹುದು. ಇವೆರಡರ ಮಿಶ್ರಣದಿಂದ ಇವರು ಆಯುಧಗಳನ್ನ ತಯಾರಿಸ್ತಾ ಇದ್ರು. ಈ ಮಿಶ್ರ ಲೋಹ ಏನಿದೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಅಲಾಯ್ ಅಂತ ಕರಿತೀವಿ. ಅವೆರಡನ್ನು ಮಿಕ್ಸ್ ಮಾಡೋದನ್ನ ಅಥವಾ ಯಾವುದೇ ಎರಡು ಲೋಹಗಳನ್ನ ಮಿಕ್ಸ್ ಮಾಡಿದಾಗ ಅದನ್ನ ನಾವೇನಂತ ಹೇಳ್ತೀವಿ, ಅಲಾಯ್, ಕನ್ನಡದಲ್ಲಿ ಮಿಶ್ರ ಲೋಹ. ಓಕೆ, ನಂತರ ಈಗ ನೀವು ನೋಡ್ತಾ ಇದ್ದೀರಾ, ಈಗ ನಾವಿಲ್ಲೇನ್ ವೆಪನ್ಗಳ ಬಗ್ಗೆ ಮಾತಾಡಿದ್ವಿ, ಬ್ರಾನ್ಸ್ ಮತ್ತೆ ಕಾಪರ್ಗೆ ಸಂಬಂಧಿಸಿದ ವೆಪನ್ಗಳು, ಅದನ್ನ ಇಲ್ಲಿ ನೋಡಬಹುದಾಗಿದೆ. ಸೊ ಚೂಪಾಗಿರುವಂತಹ ವೆಪನ್ಗಳ ಬಳಕೆನ ಅವ್ರು ಮಾಡ್ತಾ ಇದ್ರು. ಹಾಗೂ ಇಲ್ಲಿ ನಾವು ನೋಡಬಹುದು ನಿಯೋಲಿಥಿಕ್ ನ ಎಂಡಿಂಗ್ ಅಂತ ಅಂದ್ರೆ ಲಿಟಲ್ ಬಿಟ್ ಆಫ್ ಸಿವಿಲೈಸೇಷನ್, ನಾಗರಿಕತೆ ಜನಗಳಿಗೆ ಗೊತ್ತಿತ್ತು. ಹಾಗೂ ಇಲ್ಲಿ ನೀವು ನೋಡಬಹುದು ಮಡಕೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೂ ಇಲ್ಲಿ ಒಂದು ವೆಪನ್ ಅನ್ನು ಸಹ ನಾವು ನೋಡಬಹುದಾಗಿದೆ. ಹಾಗೂ ಇಲ್ಲಿ ನಾವು ಮನೆಯನ್ನು ಸಹ ನೋಡ್ತಾ ಇದ್ದೀವಿ. ಇದರ ಅರ್ಥ ಒಂದು ಕಡೆ ಮನುಷ್ಯ ತನ್ನ ಜೀವನವನ್ನು ಕಟ್ಕೊಂಡು ಅಲ್ಲೇ ಜೀವನವನ್ನ ನಡೆಸ್ತಾ ಇದ್ದ ಅಂತ. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಇದೆಲ್ಲವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಶಿಲಾಯುಗ ತಾಮ್ರ ಮತ್ತು ಕಂಚಿನ ಶಿಲಾಯುಗ. ನೋಡ್ತಾ ಹೋಗೋಣ ಇದ್ರ ಬಗ್ಗಿನ ಇನ್ಫಾರ್ಮೇಶನ್. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು. ಸೊ ಬೇಕಂದಾಗ ಕಾಪರ್ ಇರಬಹುದು ಅಥವಾ ಬ್ರಾನ್ಸ್ ಇರಬಹುದು, ಅವುಗಳು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಲ್ಲುಗಳಿಂದ ಮಾಡಿದ ಆಯುಧ ಅಥವಾ ಸ್ಟೋನ್ ವೆಪನ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನೂ ಸಹ ಬಳಸ್ತಾ ಇದ್ರು. ಈ ಒಂದು ಕಾಲದಲ್ಲಿ ತಾಮ್ರ ಹಾಗೂ ಕಂಚಿನ ಬಳಕೆ ಆಗ್ತಾ ಇದ್ದ ಕಾರಣ ಇದನ್ನ ಅವರು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೆದ್ರು. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಇದನ್ನ ನಾವೆಲ್ಲಿ ನೋಡಿದ್ವಿ, ಮೆಸೋಲಿಥಿಕ್ ನಲ್ಲಿ ನೋಡಿದ್ವಿ. ಅಲ್ಲಿಂದ ಏನಾಗಿದೆ, ಇದು ಕಂಟಿನ್ಯೂ ಆಗ್ತಾ ಬಂದಿದೆ. ಹಾಗೂ ಈ ಒಂದು ಕಾಲದಲ್ಲಿ ಮೇನ್ ಆಗಿ ಜನರು ಇದನ್ನ ಉದ್ಯೋಗವಾಗಿಸ್ಕೊಂಡ್ರು. ಹಾಗೂ ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡು ಬರುತ್ತವೆ. ಏನ್ ನಾವು ನಿಯೋಲಿಥಿಕ್ ಪೀರಿಯಡ್ ನಲ್ಲಿ ನೋಡಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಾಗ ಒಂದ್ ಸ್ವಲ್ಪ ಅಪ್ಡೇಟೆಡ್ ವರ್ಷನ್. ಅಲ್ಲಿ ಮಡಿಕೆಗಳನ್ನ ಮಾಡ್ತಾ ಇದ್ದಂತಹ ಕಾರಣ ಧಾನ್ಯಗಳನ್ನ ಅದರಲ್ಲಿ ಸಂಗ್ರಹಿಸಿಡೋದಕ್ಕೆ. ಇಲ್ಲಿ ಬಂದಾಗ ಆ ಮಡಿಕೆಗಳ ಮೇಲೆ ಸ್ವಲ್ಪ ರೀತಿಯಾದಂತಹ ಅಲಂಕಾರಗಳನ್ನ ಸಹ ನೋಡಬಹುದಾಗಿದೆ. ಹಾಗೂ ಇವರು ಆಭರಣಗಳನ್ನು ತೊಡ್ತಾ ಇದ್ರು. ಆ ಒಂದು ಆಭರಣಗಳು ತಾಮ್ರದಿಂದ ಮಾಡಿದವಾಗ್ತಾ ಇತ್ತು. ಹಾಗೂ ಕಾಡುಗಳು ಅಥವಾ ಅರಣ್ಯಗಳೇನ್ ಬರ್ತವೆ ಅವುಗಳನ್ನೆಲ್ಲ ಕಡಿದು ಅದನ್ನ ಕೃಷಿ ಭೂಮಿಯಾಗಿ ಪರಿವರ್ತಿಸಿದ್ರು. ಕಾರಣ ಇಷ್ಟೇ, ಬೇಕಾಗತ್ತಲ್ವಾ ಆಹಾರ ಅನ್ನೋದು. ಸೊ ಹಾಗಾಗಿ ಇವರು ಈ ರೀತಿಯಲ್ಲಿ ಅರಣ್ಯವನ್ನ ಕೃಷಿ ಭೂಮಿಯಾಗಿ ಪರಿವರ್ತಿಸ್ತಾ ಹೋದ್ರು. ಹಾಗೂ ಇಲ್ಲಿ ಅವರಿಗೆ ನೆರವು ಬಂದಂತ ಉಪಕರಣಗಳು ಯಾವ್ಯಾವು ಅಂತಂದ್ರೆ ಕಂಚಿನಿಂದ ಆದವು. ಹಾಗಾಗಿ ಈ ಒಂದು ಕಾಲದಲ್ಲಿ ಆಹಾರ ಪದಾರ್ಥಗಳ ಉತ್ಪಾದನೆ ತುಂಬಾನೇ ಹೆಚ್ಚಾಗ್ತಾ ಹೋಯ್ತು. ಹಾಗೂ ಇದು ಅರ್ಬನೈಸೇಷನ್, ನಗರೀಕತೆ ಏನಿದೆ ಅದಕ್ಕೆ ಒಂದು ಉದಯವನ್ನ ಕೊಡ್ತಾ ಹೋಯ್ತು. ನಂತರ ನಾವು ಈ ಒಂದು ಕಾಲದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗ ಬೆಳೆದಂತಹ ಧಾನ್ಯಗಳನ್ನ ಬೇರೆಡೆಗೆ ಸಾಗಿಸೋದನ್ನು ಸಹ ನೋಡಬಹುದಾಗಿದೆ. ಅದರ ಬಗ್ಗಿನ ಇನ್ಫಾರ್ಮೇಶನ್ ಇಲ್ಲಿದೆ, ನೋಡಬಹುದು. ಹೆಚ್ಚುವರಿ ಧಾನ್ಯವನ್ನ ಅಗತ್ಯವಿರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾಯಿತು. ನೆನ್ಪಿಟ್ಕೊಳ್ಳಿ, ಕಾಪರ್ ಅಂಡ್ ಬ್ರಾನ್ಸ್ ಸ್ಟೋನ್ ಏಜ್ ಏನಿದೆ, ಕಂಚು ಹಾಗೂ ತಾಮ್ರದ ಶಿಲಾಯುಗ,
ಇಲ್ಲಿ ವ್ಯಾಪಾರ ಮೊದಲ ಬಾರಿಗೆ ಶುರುವಾಗಿದ್ದು. ಈ ಒಂದು ಕಾರಣದಿಂದಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳದಲ್ಲಿ ಹರಪ್ಪ ನಾಗರಿಕತೆ ಅಂತಹ ಬೃಹತ್ ಸಂಸ್ಕೃತಿ ತಲೆ ಎತ್ತಲು ಸಾಧ್ಯವಾಯಿತು. ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಈಗ ತಾನೇ ಈ ಒಂದು ಸ್ಲೈಡ್ ತೋರಿಸೋ ಮುನ್ನ ಹೇಳಿದೆ, ಇದು ನಗರೀಕತೆಗೆ ಒಂದು ಉದಯವನ್ನ ಕೊಟ್ಟಿತು ಅಂತ. ಹಾಗೆ ಇಲ್ಲಿ ಇತಿಹಾಸಕರು ಹೇಳಿದ್ದಾರೆ, ಇದನ್ನು ಮೊದಲು ನಗರೀಕರಣವೆಂದು ಗುರುತಿಸಲಾಗಿದೆ ಅಂತ. ದಕ್ಷಿಣ ಭಾರತದಲ್ಲಿ ಅಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರ್ಲಿಲ್ಲ. ನಾವು ತಾಮ್ರವನ್ನ ಅಂದ್ರೆ ಕಾಪರ್ನ ಬಳಕೆ ತುಂಬಾನೇ ಹೆಚ್ಚಾಗಿ ಬಳಸ್ತಾ ಇದ್ವಿ. ಕಂಚು ಅಂದ್ರೆ ಬ್ರಾನ್ಸ್ ನ ಬಳಕೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ತುಂಬಾನೇ ಕಡಿಮೆ ಇತ್ತು. ಹಾಗೂ ಇದರ ಆಧಾರಗಳು ಎಲ್ಲಿ ದೊರೆತಿವೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಇದೆ. ಸೊ ನಮ್ಮ ಕರ್ನಾಟಕದ ಹಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮತ್ತು ಮುಂತಾದ ಕಡೆಗಳಲ್ಲಿ ಈ ಒಂದು ಶಿಲಾಯುಗದ ಆಧಾರಗಳು ದೊರೆತಿವೆ. ಅದರ ಆಧಾರದ ಮೇಲೆ ಈ ಇನ್ಫಾರ್ಮೇಶನ್ ಎಲ್ಲವೂ ನಮ್ಗೆ ಗೊತ್ತಾಯ್ತು. ಪ್ಲೇಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನಂತರ ಕಬ್ಬಿಣ ಶಿಲಾಯುಗ, ಐರನ್ ಸ್ಟೋನ್ ಏಜ್ ಅಂತ ಹೇಳಬಹುದು. ನೋಡೋಣ ಬನ್ನಿ ಇದ್ರ ಬಗ್ಗಿನ ಇನ್ಫಾರ್ಮೇಶನ್. ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ನಾವು ಕಬ್ಬಿಣವನ್ನ ಬಳಕೆ ಮಾಡ್ತಾ ಇದ್ವಿ. ಈ ಒಂದು ಕಬ್ಬಿಣ 3.5 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂತು, ಅಂದ್ರೆ ನಮ್ಮಲ್ಲಿ ಬಳಕೆಗೆ ಬಂತು. ಆ ಒಂದು ಕಾರಣಕ್ಕಾಗಿ ಇದನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೆಯಲಾಗುತ್ತೆ. ಈ ಒಂದು ಯುಗದಲ್ಲಿ ಸಮಾಧಿಗಳನ್ನ ಕಟ್ತಾ ಇದ್ರು. ಆ ಒಂದು ಸಮಾಧಿಗಳ ಸುತ್ತಲೂ ಕಲ್ಲು ವೃತ್ತಗಳನ್ನ ಇಡಲಾಗ್ತಿತ್ತು. ಹಾಗೂ ಆ ಶವದ ಕೋಣೆಯಲ್ಲಿ ಕಪ್ಪು ಮತ್ತು ಕೆಂಪು ವರ್ಣದ ಮಡಿಕೆಗಳನ್ನು ಇಡೋದು ತುಂಬಾನೇ ಸಾಮಾನ್ಯವಾಗಿತ್ತು. ಈ ಒಂದು ಸಮಾಧಿಯನ್ನ ಕರ್ನಾಟಕದಲ್ಲಿ ಜನಸಾಮಾನ್ಯರು ಪಾಂಡವರ ಗುಡಿ ಅಥವಾ ಮನೆ ಅಂತ ಕರೆಯೋದುಂಟು, ಅಥವಾ ಮೌರ್ಯರ ಕಲ್ಲು ಅಂತ ಕೂಡ ಕರೆಯೋದುಂಟು. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗುತ್ತೆ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಇದ್ರ ಮೇಲೆ ಕ್ವೆಶ್ಚನ್ ಬರೋ ಚಾನ್ಸ್ ಇದೆ. ಯಾವ ಒಂದು ಏಜ್ ನಲ್ಲಿ ಸಮಾಧಿಗಳನ್ನ ಕರ್ನಾಟಕದಲ್ಲಿ ಜನಸಾಮಾನ್ಯರು ಪಾಂಡವರ ಗುಡಿ ಅಥವಾ ಮನೆ ಅಥವಾ ಮೌರ್ಯ ಕಲ್ಲು ಎಂದು ಕರೆಯುತ್ತಿದ್ದರು, ಈ ರೀತಿಯಲ್ಲಿ ಬರಬಹುದಾಗಿದೆ. ಅಥವಾ ಪ್ರಶ್ನೆ, ಕಬ್ಬಿಣ ಶಿಲಾಯುಗದಲ್ಲಿ ಸಮಾಧಿಗಳನ್ನು ಏನೆಂದು ಕರೆಯುತ್ತಿದ್ದರು, ಈ ರೀತಿಯಲ್ಲೂ ಸಹ ಪ್ರಶ್ನೆ ಅರೈಸ್ ಆಗಬಹುದಾಗಿದೆ. ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೂ ಈ ಕಬ್ಬಿಣದ ಆಯುಧಗಳನ್ನ ಏನವರು ತಯಾರಿಕೆ ಮಾಡ್ತಾ ಇದ್ರು, ಅದನ್ನ ಕೃಷಿ ಹಾಗೂ ಕರಕುಶಲ ಉತ್ಪಾದನೆಗಳಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು. ಈಗ ನೀವು ನೋಡಬಹುದಾಗಿದೆ, ನಾನು ನಿಮ್ಗೆ ಸಮಾಧಿಯನ್ನ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಸಮಾಧಿಗಳನ್ನ ಅವರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಓಕೆ. ನಂತರ ಉತ್ತರ ಭಾರತ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ, ಅಂದ್ರೆ ಹೆಚ್ಚಾಗಿ ಅದನ್ನ ಬಳಕೆ ಮಾಡದಂತೆ ಕೃಷಿ ಚಟುವಟಿಕೆಗಳು ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಹಾಗೂ ಇದರಿಂದ ಹೆಚ್ಚುವರಿ ಉತ್ಪಾದನೆ ಆಗ್ತಾ ಇತ್ತು. ಹಾಗೂ ಈ ರೀತಿಯಲ್ಲಿ ಹೆಚ್ಚುವರಿ ಉತ್ಪಾದನೆ ಮಾಡ್ತಿದ್ದಂತಹ ಸ್ಟೇಟ್ಗಳನ್ನ ಗಣರಾಜ್ಯ ಅಂತ ಆ ಒಂದು ಸಮಯದಲ್ಲಿ ಕರೀತಾ ಇದ್ರು. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ರಿಪಬ್ಲಿಕ್ ಸ್ಟೇಟ್ಸ್ ಅಂತ ಹೇಳಬಹುದಾಗಿದೆ. ಹಾಗೂ ಹತ್ತತ್ರ ಒಂದು 2600 ವರ್ಷಗಳ ಹಿಂದೆ ಯಾವ ಒಂದು ವರ್ಗದವರು ಹೆಚ್ಚುವರಿ ಬೆಳೆಗಳನ್ನ ತೆಗಿತಾ ಇದ್ರೋ ಅವರನ್ನ ರೂಲಿಂಗ್ ಕ್ಲಾಸ್ ಅಂತ ಕೂಡ ಹೇಳ್ತಾ ಇದ್ರು, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಭುತ್ವ ವರ್ಗ. ಕಾರಣ ಇಷ್ಟೇ, ಇವಾಗ ನಾವು ಹೆಚ್ಚಿನಾಗಿ ಬೆಳಿತೀವಿ ಅಂತಂದ್ರೆ ನಾವೇ ಶ್ರೀಮಂತರು. ಸೊ ಆ ರೀತಿಯಲ್ಲಿ ಯಾರು ಚೆನ್ನಾಗಿ ಬೆಳೆಗಳನ್ನ ಬೆಳಿತಾ ಇದ್ರು ಅವರನ್ನ ಪ್ರಭುತ್ವ ವರ್ಗ ಅಂತ ಕರೀತಾ ಇದ್ರು. ಹಾಗೂ ಆ ಒಂದು ಜಾಗವನ್ನ ಗಣರಾಜ್ಯ ಅಥವಾ ರಿಪಬ್ಲಿಕ್ ಸ್ಟೇಟ್ಸ್ ಅಂತ ಸಹ ಕರೀತಾ ಇದ್ರು. ಇದೆಲ್ಲ ಆದ್ಮೇಲೆ ನಾವು ನಂದ, ಮೌರ್ಯ ಇವರುಗಳ ಸಾಮ್ರಾಜ್ಯಗಳನ್ನ ಒಂದು ಪ್ರಾಮಿನೆಂಟ್ ಪ್ಲೇಸ್ಗೆ ಬರೋದನ್ನ ನೋಡಬಹುದಾಗಿದೆ, ಅಥವಾ ಪ್ರವರ್ಧಮಾನಕ್ಕೆ ಬರುವುದನ್ನ ಕಾಣಬಹುದಾಗಿದೆ. ಸೊ ಇಲ್ಲಿಗೆ ಮಾನವ ಅಲೆದಾಡೋದನ್ನ ಬಿಟ್ಟ, ಕೇವಲ ಬೇಟೆಯಾಡಿ ತಿನ್ನೋದನ್ನ ಬಿಟ್ಟ, ಒಂದು ಪ್ರಾಪರ್ ಆದಂತಹ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ದ. ಹಾಗೂ ಇದಾದ್ಮೇಲೆ ನಾವು ಬೇರೆ ಬೇರೆ ಸಾಮ್ರಾಜ್ಯಗಳು ಹೇಗೆ ಉಟ್ಕೊಂಡ್ವು, ಅದು ಯಾವ ರೀತಿ ಮುಂದೆ ಹೋದ್ವು, ಅವುಗಳೆಲ್ಲವನ್ನ ಸಹ ನೋಡಬಹುದಾಗಿದೆ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ತಾ ಹೋದ್ವಿ ಹಳೆ ಶಿಲಾಯುಗದಿಂದ ಯಾವ ರೀತಿ ನಾವು ಕಬ್ಬಿಣ ಶಿಲಾಯುಗಕ್ಕೆ ಬಂದು ನಂದ ಹಾಗೂ ಮೌರ್ಯರ ಸಾಮ್ರಾಜ್ಯಗಳು ಇಲ್ಲಿಂದ ಶುರುವಾಗ್ತವೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಆರಂಭಿಕ ಸಮಾಜ. ಇದು ಯಾವುದು ಕಟ್ಟುಕತೆ ಅಲ್ಲ, ಇದನ್ನ ನಾವು ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸಕ್ಕೂ ಕತೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇತಿಹಾಸ ಅನ್ನೋದನ್ನ ಬದಲಾಯಿಸೋಕೆ ಆಗೋದಿಲ್ಲ, ಅದು ಪಾಸ್ಟ್ ಅಲ್ಲಿ ಫಾರ್ ಶೋರ್ ನಡೆದೇ ಇರುತ್ತೆ. ಕತೆ ಅನ್ನೋದು ನಮ್ಗೆ ಇಷ್ಟ ಬಂದ ಹಾಗೆ ಬದಲಾಯಿಸ್ತಾ ಹೋಗಬಹುದು. ಆದ್ರೆ ಇಲ್ಲಿ ನಾವು ಕಲ್ತಿದ್ದು ಯಾವುದೂ ಕತೆ ಇಲ್ಲ, ಎಲ್ಲವೂ ಇತಿಹಾಸ.
ಓಕೆ, ಇಲ್ಲಿಗೆ ನಾನು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಆದ್ರೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಸೆಷನ್ ನ ಕೊನೆಯಲ್ಲಿ ನಿಮ್ಗೆ ಕ್ವಿಜ್ ಇರುತ್ತೆ ಅಂತ. ಈಗ ನಾವು ಕ್ವಿಜ್ಗೆ ಸಂಬಂಧಿಸಿದ ಹಾಗೆ 5 ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತೀವಿ. ಯಾಕೆ ಈ ರೀತಿ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈ ಹಿಂದಿನ ಸೆಷನ್ ನಲ್ಲಿ ನಾವು ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡಿ MCQ ಸಹ ಮುಗಿಸ್ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರುವಂತಹ ವಿಷಯಗಳು ನಿಮಗೆ ಎಷ್ಟು ನೆನಪಿದೆ ಅಂತ ನನಗೂ ಗೊತ್ತಾಗ್ಬೇಕು, ಅದರೊಂದಿಗೆ ನಿಮಗೂ ಗೊತ್ತಾಗ್ಬೇಕು. ಆ ಒಂದು ಕಾರಣಕ್ಕಾಗಿ ಈ ಕ್ವಿಜ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಈ ಕ್ವಿಜ್ ನಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನಿಮಗೆ 30 ಸೆಕೆಂಡ್ಸ್ ಈ ರೀತಿಯಲ್ಲಿ ಓಡ್ತಾ ಇರುತ್ತೆ. ಪ್ರಶ್ನೆಯನ್ನ ತೋರಿಸಿದಾದ್ಮೇಲೆ ನಾನು ಟೈಮರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಈ 30 ಸೆಕೆಂಡ್ಸ್ ಅಲ್ಲಿ ನೀವು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ನಿಮ್ಮ ಆನ್ಸರ್ ಏನಿರುತ್ತೆ ಅದನ್ನ ಆದಷ್ಟು ಬೇಗ ನೀವು ಕಮೆಂಟ್ ಮಾಡಿ ತಿಳಿಸಬಹುದಾಗಿದೆ. 30 ಸೆಕೆಂಡ್ಸ್ ಆದ ನಂತರ ನಾನ್ ನಿಮ್ಗೆ ಆನ್ಸರ್ ಅನ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ ನಮ್ಮ ಕ್ವಿಜ್ ನ ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಇದು ನಮ್ಮ ಮೊದಲನೇ ಪ್ರಶ್ನೆ ಆಗಿದೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ನಿಮ್ಮ ಸಮಯ ಈಗ ಶುರುವಾಗುತ್ತೆ. ನೀವು ಆನ್ಸರ್ ಅನ್ನ ಟೈಪ್ ಮಾಡಿ ಕಳಿಸಬಹುದಾಗಿದೆ. ಇಂಗ್ಲಿಷ್ ನಲ್ಲಾದ್ರೂ ಓಕೆ, ಕನ್ನಡದಲ್ಲಾದ್ರೂ ಓಕೆ. ಟೈಮ್ ಅಪ್. ನೋಡ ಬನ್ನಿ ಇದರ ಉತ್ತರ ಏನು ಅಂತ. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್, ಹಿಸ್ಟಾರಿಕ್ ಪೀರಿಯಡ್. ಓಕೆ, ಸಪೋಸ್ ಟೈಪ್ ಮಾಡೋದಕ್ಕೆ ಲೇಟ್ ಆಗಿದ್ರೂ ಪರವಾಗಿಲ್ಲ, ನಿಮಗಿದ್ದು ನೆನಪು ಬಂದ್ರೆ ಸಾಕು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ಬನ್ನಿ ಉತ್ತರ ನೋಡ್ತಾ ಹೋಗೋಣ. ಹೆರೆಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣ. ಇವೆಲ್ಲವನ್ನು ಸಹ ನಾನು ನಿಮ್ಗೆ ಇಂಗ್ಲಿಷ್ ನಲ್ಲೂ ಹಾಗೂ ಕನ್ನಡ ಎರಡರಲ್ಲೂ ಸಹ ತೋರಿಸಿದ್ದೀನಿ ಹಾಗೂ ಎಕ್ಸ್ಪ್ಲೇನ್ ಸಹ ಮಾಡಿದ್ದೀನಿ. ಓಕೆ, ನಂತರ ಮಧ್ಯಶಿಲಾಯುಗವನ್ನು ಏಕೆ ಸೂಕ್ಷ್ಮ ಶಿಲಾಯುಗವೆಂದು ಕರೆಯುತ್ತಾರೆ? ಯಾವ ಒಂದು ಕಾರಣಕ್ಕೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಅಪ್. ನೋಡ ಬನ್ನಿ ಉತ್ತರ ಏನಿದೆ ಅಂತ. ಈ ಕಾಲದಲ್ಲಿ ಜನರು ಏನ್ ಮಾಡ್ತಿದ್ರು ಅಂತಂದ್ರೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬಳಸ್ತಾ ಇರ್ಲಿಲ್ಲ. ಕೌಶಲ್ಯ ಭರಿತ ಅಥವಾ ಕಿರು ಶಿಲಾಯುಧಗಳನ್ನ ಬಳಸ್ತಾ ಇದ್ರು. ಆ ಒಂದು ಕಾರಣಕ್ಕೆ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರೆಯೋದುಂಟು. ಮೈಕ್ರೋಲಿಥಿಕ್ ಏಜ್. ಓಕೆ, ನಂತರ ಯಾವ ಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು? ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಮುಗಿತಾ ಇದೆ. ಅಂಡ್ ಟೈಮ್ ಅಪ್. ಸೊ ಈ ಒಂದು ಪ್ರಶ್ನೆಯ ಉತ್ತರ ನವಶಿಲಾಯುಗ, ನಿಯೋಲಿಥಿಕ್ ಏಜ್. ಮಿಸೋಲಿಥಿಕ್ ನಲ್ಲಿ ಆಹಾರವನ್ನು ಹುಡುಕ್ತಾ ಇದ್ರು. ಆದ್ರೆ ನಿಯೋಲಿಥಿಕ್ ಗೆ ಬಂದಾಗ ಆಹಾರ ಹುಡುಕೋದು ತುಂಬಾನೇ ಕಷ್ಟ ಆದಂತಹ ಕಾರಣ ಅವರು ಕೃಷಿಯನ್ನ ಪ್ರಾರಂಭಿಸಿದ್ರು. ನಂತರ ಮುಂದಿನ ಪ್ರಶ್ನೆ. ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಜನಸಾಮಾನ್ಯರು ಏನೆಂದು ಕರೆಯುತ್ತಾರೆ? ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
and time up. ಈ ಒಂದು ಪ್ರಶ್ನೆಯ ಉತ್ತರ ಪಾಂಡವರ ಗುಡಿ ಅಥವಾ ಮನೆ, ಮೌರ್ಯರ ಕಲ್ಲು, ಹೀಗೆ ಇದನ್ನ ಕರೆಯೋದುಂಟು. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಸೆಷನ್ ಮುಗಿಯುತ್ತೆ. ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಟಾಪಿಕ್ಗಳಿರಬಹುದು ಅಥವಾ ಯಾವ ರೀತಿ ನಾನು ಈ ಒಂದು ಕ್ಲಾಸನ್ನ ತಗೊಂಡೋದೆ ಅದು ನಿಮಗೆ ಇಷ್ಟ ಆಗಿದೆ ಹಾಗೂ ಟಾಪಿಕ್ಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಮುಂದಿನ ಸೆಷನ್ ಇಂದ MCQಗಳು ಸಹ ಇರ್ತಾ ಹೋಗ್ತವೆ. ಹಿಂದಿನ ಸೆಷನ್ ಅಲ್ಲಿ MCQ ಮಾಡಿದಂತಹ ಕಾರಣ ಈ ಟಾಪಿಕ್ ನ ಮೇಲೆ ಇಲ್ಲಿ ನಾನು ಅದನ್ನ ತಗೊಂಡಿಲ್ಲ. ಅದನ್ನ ಮುಂಚೆನೂ ತಿಳಿಸಿದ್ದೆ, ಇವಾಗ್ಲೂ ತಿಳಿಸ್ತಾ ಇದ್ದೀನಿ. ಸಪೋಸ್ ನೀವೇನಾದ್ರೂ ನಮಗೆ ಸಜೆಷನ್ ಕೊಡ್ಬೇಕಾಗಿದ್ರೆ ಪ್ಲೀಸ್ ಡೋಂಟ್ ಹೆಸಿಟೇಟ್, ಪ್ಲೀಸ್ ಡೂ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಸಜೆಷನ್ ಅಥವಾ ಅನಿಸಿಕೆಗಳೇನೇ ಇದ್ದಲ್ಲಿ ದಯವಿಟ್ಟು ಅದನ್ನ ನೀವು ನಮಗೆ ಸೆಂಡ್ ಮಾಡ್ತಾ ಹೋಗಿ. ಸೊ ದಟ್ ಆಗ್ಲಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿಯಲ್ಲಿ ನಾವು ಒಂದು ಔಟ್ಪುಟ್ ಅನ್ನ ಕೊಡಬಹುದಾಗಿದೆ. ಆ ಒಂದು ಕಾರಣಕ್ಕಾಗಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.